ಥಂಬ್ನೇಲ್ ನೋಡಿ ಕ್ಲಿಕ್ ಮಾಡಿದ್ಕೆ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಈ 5 ಸಿನಿಮಾ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ನೋಡೋ ತರ ಇರುತ್ತೆ. ಫ್ಯಾಮಿಲಿ ಜೊತೆ ನೋಡಿದಾಗ ತುಂಬಾ ನಗ್ತಾರೆ. ಹಾಗೆ ನಾನು ತುಂಬಾ ಸಲ ನೋಡಿದ್ದೀನಿ ಈ 5 ಸಿನಿಮಾನ. ಯಾವಾಗ ನೋಡಿದ್ರು ಅಷ್ಟೇ ನಗು ತರಿಸುತ್ತೆ. ಬನ್ನಿ ಯಾವ್ಯಾವ ಸಿನಿಮಾ ಅದು ಅಂತ ತಿಳ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ. ನೀವು ಸ್ವಲ್ಪ ವಿಡಿಯೋಗೆ ಲೈಕ್ ಮತ್ತೆ ಹೈಪ್ ಮಾಡಿದ್ರೆ ತುಂಬಾ ಸಪೋರ್ಟ್ ಸಿಕ್ಕಂಗಾಗತ್ತೆ ಅಂಡ್ ಅದು ಮೋಟಿವೇಟ್ ಕೂಡ ಮಾಡುತ್ತೆ ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ. ನಂಬರ್ 5 ಈ ನಗರಾనికి ಏಮೈಂది. ಇದು ವಿಶ್ವಕ್ ಸೇನ್ ಅವರು ಆಕ್ಟ್ ಮಾಡಿರೋ ಸಿನಿಮಾ. ತೆಲುಗು ಇಂಟರ್ವ್ಯೂಸ್ಗಳಲ್ಲಿ ಇವರನ್ನ ನೋಡಿರ್ತೀರಾ, ತರುಣ್ ಭಾಸ್ಕರ್ ಅಂತ. ಇವರೇ ಈ ಸಿನಿಮಾದ ಡೈರೆಕ್ಟರು. 3 ಫ್ರೆಂಡ್ಸು ಶಾರ್ಟ್ ಫಿಲ್ಮ್ಸ್ನ ಅವರು ಕಾಲೇಜ್ ಟೈಮಲ್ಲಿ ಮಾಡ್ತಿರ್ತಾರೆ. ಆದ್ರೆ ಕತೆ ಮುಂದೆ ಹೋಗ್ತಾ ಹೋಗ್ತಾ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಅಲ್ಲಿ ಗೆಲ್ಲಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಜರ್ನಿನ ಹೇಳಿದ್ದಾರೆ. ಕಾಮಿಡಿ ತುಂಬಾ ನ್ಯಾಚುರಲ್ ಆಗಿ ಇದೆ. ಅಂದ್ರೆ ಸುಮ್ನೆ ಉದ್ದುದ ಡೈಲಾಗ್ಸ್ ಇಂದ ನಗು ತರಿಸಲ್ಲ. ಅವರ ಆಕ್ಷನ್ಸ್ ಅಂಡ್ ಸಿಚುವೇಶನ್ಸ್ ಇಂದ ನಗು ಬರುತ್ತೆ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬಾ ರಿಲೇಟಬಲ್ ಅನ್ಸುತ್ತೆ. ಈ ವಿಡಿಯೋ ನೋಡ್ತಿರೋರು ಆಲ್ರೆಡಿ ಸಿನಿಮಾನ ನೋಡಿರ್ಬೋದು. ನೋಡಿಲ್ಲ ಅಂದ್ರೆ ನೋಡಿ. ಬಿದ್ದು ಬಿದ್ದು ನಗೋ ತರ ಏನಿಲ್ಲ, ಆದ್ರೂ ಒಂದೊಳ್ಳೆ ಫೀಲ್ ಕೊಡೋ ಸಿನಿಮಾ. ವಿಶ್ವಕ್ ಸೇನ್ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ. ಅವ್ರದ್ದು ಒಂದೇ ಅಂತಲ್ಲ, ನಾವು ಆ ಜರ್ನಿಲಿ ಹೋಗ್ತಿದೀವಿ ಅನ್ಸತ್ತೆ. ಪಾತ್ರಗಳು ಕನೆಕ್ಟ್ ಆಗ್ತವೆ. ನಂಬರ್ 4 ಪೆಳ್ಳಿ ಚೂಪುಲು. ಈ ಸಿನಿಮಾದ ಡೈರೆಕ್ಟರ್ ಕೂಡ ಅವರೇ, ತರುಣ್ ಭಾಸ್ಕರ್ ಅವರು. ವಿಜಯ್ ದೇವರಕೊಂಡ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೆಣ್ಣು ನೋಡೋಕೆ ಅಂತ ಹೋಗ್ತಾರೆ. ಹೋದ್ಮೇಲೆ ಏನಾಗತ್ತೆ, ಇಬ್ರು ಸಪರೇಟ್ ಆಗಿ ಮಾತಾಡೋದಕ್ಕೆ ಒಂದ್ ರೂಮ್ಗೆ ಕಳಿಸ್ತಾರೆ. ಅಲ್ಲಿ ಮಾತಾಡುವಾಗ ರೂಮ್ ಲಾಕ್ ಆಗ್ಬಿಡುತ್ತೆ. ಅದಾದ್ಮೇಲೆ ಹುಡುಗಿ ಕತೆ ಏನು, ಹುಡುಗ ಅವಳ ಜೊತೆ ಏನೇನ್ ಮಾತಾಡ್ತಾನೆ, ಹೊರಗ್ ಬಂದ್ಮೇಲೆ ಏನೇನ್ ಆಗತ್ತೆ ಅನ್ನೋದೇ ಕತೆ. ಕಾಮಿಡಿ ಇದೆ. ಈ ವ್ಲಾಗ್ ಮಾಡೋದು, ಕುಕಿಂಗ್ ಅಂದ್ರೆ ಪ್ಯಾಷನ್, ಮತ್ತೆ ಈ ರೀಲ್ ನೋಡಿರ್ತೀರಲ್ಲ ಪ್ರಿಯದರ್ಶಿ ಅವ್ರದ್ದು, ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂದ್ರೆ ನನ್ನ ಕತೆ ನಾನು ನೋಡ್ಕೋತೀನಿ, ನಿನಗೆ ಯಾಕೆ ಬೇಕು ಅಂತ ಹೇಳಿ ಒಂದು ಸ್ಮಾಲ್ ಪಾಸ್ ಅನ್ನ ಕೊಡ್ತಾರೆ. ಅಂತ ಒಂದು ಬುಕ್ ಬರಿತಾ ಇದ್ದೀನಿ ಅಂತ ಹೇಳ್ತಾರೆ. ಅದು ಈ ಸಿನಿಮಾದೆ. ಆ ಟೈಮಲ್ಲಿ ತುಂಬಾನೇ ಹಿಟ್ ಆಗಿತ್ತು ಸಿನಿಮಾ. 2016ರಲ್ಲಿ ಬಂದ ಸಿನಿಮಾ ಇದು. ನೋಡಿಲ್ಲ ಅಂದ್ರೆ ನೋಡಿ, ಸನ್ ನೆಕ್ಸ್ಟ್ ಅಲ್ಲಿ ಇದೆ. ನಂಬರ್ 3 ಬ್ರೋ ಚಿವರವರೂರ. ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಸಿನಿಮಾ ನನಗೆ ತುಂಬಾ ಇಷ್ಟ. ನಾನಿ ಅವರ ಸರಿಪೋದ ಶನಿವಾರಂ ಡೈರೆಕ್ಟ್ ಮಾಡಿದ್ರಲ್ಲ ವಿವೇಕ್ ಆತ್ರೇಯ ಅವರು, ಅವರ 2ನೇ ಸಿನಿಮಾ ಇದು. 2 ಡಿಫ್ರೆಂಟ್ ಸ್ಟೋರೀಸ್ ನ ರನ್ ಮಾಡ್ತಾ ಇರ್ತಾರೆ. ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಇರ್ತಾನೆ, ಇನ್ನೊಂದು ಜಾಗದಲ್ಲಿ ಇನ್ನೊಬ್ರದ್ ಕತೆ ಇನ್ನೇನೋ ಇರುತ್ತೆ. 2 ಕತೆನೂ ಪ್ಯಾರಲಲ್ ಆಗಿ ರನ್ ಆಗ್ತಿರುತ್ತೆ. ಈ ಸಿನಿಮಾದಲ್ಲಿ ಇಂಟರ್ವಲ್ ಬರೋ ತನಕ ನಾವು ಆ ಡೈರೆಕ್ಟರ್ ಹೇಳ್ತಿರೋ ಕತೆನೇ ಇದು ಅಂತ ಅನ್ಕೊಂಡು ನೋಡ್ತಾ ಇರ್ತೀವಿ. ಬಟ್ ಇಂಟರ್ವಲ್ ಟ್ವಿಸ್ಟ್ ತುಂಬಾ ಇಷ್ಟ ಆಯ್ತು. ಮತ್ತೆ ವಿವೇಕ್ ಆತ್ರೇಯ ಅವರ ಸ್ಟ್ರೆಂತ್ ಏನಂದ್ರೆ, ಸಿನಿಮಾಗಳಲ್ಲಿ ಮೆಸೇಜ್ ನ ಹೇಳಿದ್ರೆ, ಪ್ರೀಚ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಕಾರ್ ವಿಂಡೋ ಡೌನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ವಿಂಡೋ ಅಪ್ ಮಾಡ್ತಾರೆ ಅಂಡ್ ಈ ಸೀನ್ಸ್ ಇಂದ ತುಂಬಾ ವಿಷಯಗಳು ಕನ್ವೆ ಆದ್ವು. ನನಗೆ ಪರ್ಸನಲಿ ಆ ಡೈರೆಕ್ಟರ್ ತುಂಬಾ ಇಷ್ಟ ಆಗ್ತಾರೆ. ಸಿನಿಮಾ ಕಾಮಿಡಿ ಇದೆ ಅಂತ ಹೇಳ್ತಿಲ್ಲ, ಆದ್ರೆ ನಿಜವಾಗ್ಲೂ ಒಂದೊಳ್ಳೆ ಸಿನಿಮಾ. ಇದು ನೋಡಿಲ್ಲ ಅಂದ್ರೆ ನೋಡಿ, ಪ್ರೈಮ್ ಅಲ್ಲಿ ಇದೆ. ನಂಬರ್ 2 ಮತ್ತು ವದಲರ. ಈ ಸಿನಿಮಾ 2 ಪಾರ್ಟ್ ಅಲ್ಲಿ ಇದೆ. ಸತ್ಯ ಅವ್ರು ಇದಾರಲ್ಲ, ಇವರೇ ಹೀರೋ ಅಂದ್ರೆ ತಪ್ಪಾಗಲ್ಲ. ಸಖತ್ ಕಾಮಿಡಿ ಇದೆ ಸಿನಿಮಾ. ಸೆಕೆಂಡ್ ಪಾರ್ಟ್ ಅಂತೂ ಮೀಮ್ ರೆಫರೆನ್ಸಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಪಾರ್ಟ್ ನೋಡಿದ್ರೆ ಸೆಕೆಂಡ್ ಪಾರ್ಟ್ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಕಾಮಿಡಿ ಬೇಕು ಅಂದ್ರೆ ಈ ಸಿನಿಮಾನ ನೋಡಿ, ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ನಂಬರ್ 1 ಈ ಸಿನಿಮಾ ಅನುದೀಪ್ ಅವರು ಡೈರೆಕ್ಟ್ ಮಾಡಿರೋದು. ಇವರ ಸ್ಪೀಚ್ಗಳೇ ತುಂಬಾ ಕಾಮಿಡಿ ಇರ್ತವೆ. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ. ನಿಜವಾಗ್ಲೂ ಈ ಕತೆನ ಹೇಳೋದು ಕಷ್ಟ, ಯಾಕಂದ್ರೆ ಕತೆ ಸಿಂಪಲ್ ಆಗೇ ಇರುತ್ತೆ. ಡೈರೆಕ್ಟರ್ ಇಮ್ಯಾಜಿನೇಷನ್ ನ ಈ 3 ಪಾತ್ರಗಳು ಕರೆಕ್ಟ್ ಆಗಿ ಕನ್ವೆ ಮಾಡಿದ್ದಾರೆ. ಒಬ್ನು ಹೈದರಾಬಾದ್ಗೆ ಏನೋ ಮಾಡೋಣ ಅನ್ಕೊಂಡ್ ಬರ್ತಾನೆ, ಇನ್ನ ಇಬ್ರು ಏನಕ್ಕೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಬರ್ತಾರೆ. ಬಂದ್ಮೇಲೆ ಯಾವ್ದೋ ಒಂದು ಕೇಸಲ್ಲಿ, ಅಂದ್ರೆ ಅವ್ರಿಗೆ ಸಂಬಂಧನೇ ಇಲ್ಲದೆ ಇರೋ ಕೇಸಲ್ಲಿ ಸಿಕ್ಕಾಕೊಳ್ತಾರೆ. ಇನ್ನು ಸಿನಿಮಾ ಎಂಡ್ ಆಗೋ ತನಕ ನಾನ್ ಸ್ಟಾಪ್ ಕಾಮಿಡಿ ಇದ್ದೇ ಇರುತ್ತೆ. ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ, ಕೆಲವೊಂದು ಸೀನ್ಗಳು ಎಷ್ಟೇ ಸಲ ನೋಡಿದ್ರು ನಗು ಬರುತ್ತೆ. ಫಾರ್ ಎಕ್ಸಾಂಪಲ್, ಸರ್ ಹಿ ಈಸ್ ವೇಸ್ಟಿಂಗ್ ಕೋರ್ಟ್ ಪ್ರೈಮ್ ಟೈಮ್ ಅಂದ್ರೆ ಐ ಆಮ್ ಆಲ್ಸೋ ಅವೇರ್ ಆಫ್ ಪ್ರೈಮ್ ನೆಟ್ಫ್ಲಿಕ್ಸ್ ಅಂತಾರೆ. ಇಂಗ್ಲಿಷ್ ಗೊತ್ತು ಅಂತ ಹೇಳಿ ಚೆಕ್ ಮೇಲ್, ಗೂಗಲ್ ಮೇಲ್ ವಿಲ್ ಚೆಕ್ ಫಾದರ್ ಆಫ್ ದ ನೇಷನ್ ಅಂತಾರೆ. ಒಳ್ಳೆ ಕಾಮಿಡಿ ಇರೋ ಸಿನಿಮಾ ಪ್ರೈಮ್ ಅಲ್ಲಿ ಇದೆ. ನೋಡಿಲ್ಲ ಅಂದ್ರೆ ನೋಡಿ. ಇದಾಗಿದೆ ಇವತ್ತಿನ ಕಂಟೆಂಟ್. ಚಾನಲ್ಗೆ ವಿಸಿಟ್ ಮಾಡಿ. ಕಂಟೆಂಟ್ ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.